ಇಲ್ಲಿ ಪಕ್ಷ ತರಲಾರ್ದ ಅವರವರು ಒಂದು ಗುಂಪು ಮಾಡಿಕೊಂಡು ಇಲ್ಲಿ ಸಚಿವರ ಹಾದಿ ತಿಳಿಬೇಕು ಅನ್ನೋಂಥದ್ದು. ಜೊತೆಗೆ ಈ ಸಲ DCC ಬ್ಯಾಂಕಿನ ಬಿಟ್ಟು ಕೊಡಬಾರದು ಅಂತ ಚಲಾವಣೆ ಸೇರಿಕೊಂಡದು. ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿ ಅವರ ಎಂಟ್ರಿ ಒಂದು ಹೊಸ ಸ್ಪರ್ಧೆ ಹುಟ್ಟಾಕಿದೆ ಅಲ್ಲೇ ಅಂತ. ಇನ್ನು ಯಾರು ಪರ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಇನ್ನು ರೈತರಿಗೆ ಬಿಟ್ಟಂಥದ್ದು. ಮತ್ತು ಈಗ ನಿಮಗೆ ಹೇಳಿದ್ದೆ ನಾನು, ಸೆಪ್ಟೆಂಬರ್ 30ರ ನಂತರ ಕ್ಲಿಯರ್ ಪಿಕ್ಚರ್ ಆಗೋದು ಯಾರ್ದಾರಪ್ಪ ಇದು ಓಟ್ ಹಾಕುವಂಥವ್ರು ಅಂತೇಳಿ. ಆದರೂ ಇದನ್ನು ಪ್ರಯತ್ನ ಜೋರು ನಡೆಸಿದ್ದಾರೆ. ಆದರೆ ಇವರೊಳಗೆ ಯಾರೊಬ್ರು ಬರ್ತಾರೆ, ಯಾರು ಕಟ್ಟಬೇಕಿದ್ದಾರೆ ಇರ್ತಾರೆ, ಇಲ್ಲ ತುಂಬಿದವರು ಬರ್ತಾರೆ, ಮತ್ತು ಎಲ್ಲ ಕಟ್ಟಬೇಕಿದ್ದಾರು ಈಗ ಶುದ್ಧ ಆಗಿಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಯಾರು ಬೇಕು ವೋಟರ್ಸ್ ಇದ್ದಾರೆ ಅವರೆಲ್ಲ ಕಟ್ಟಬೇಕು ಕ್ಲಿಯರ್ ಮಾಡಿ ಇಟ್ಟಿರ್ತಾರೆ. ಈಗ ಯಾರಪ್ಪ ಅಂದ್ರೆ ಅದಕ್ಕೆ ಹಿಡಿಬೇಕಾಗಿದೆ ಎಲ್ಲರೂ ತಮ್ಮ ಒಂದು ಹಿಡಿದು ಸಾಧಿಸುವಾಗ. ಹೀಗಾಗಿ ಈ DCC ಬ್ಯಾಂಕಿನ ಈ ಸಲದ ಕದನ ಮಾತ್ರ ಇನ್ನಷ್ಟು ರಂಗೆ ಇರ್ತಾಯಿದೆ. ಈ ಹಿನ್ನೆಲೆಯಲ್ಲೇ ಈ ಫ್ರಂಟ್ ಎಷ್ಟರ ಮಟ್ಟಿಗೆ ನಮ್ಮ ಜಾರಕಿಹೊಳಿ ಸಹೋದರರ ಫ್ರಂಟ್ಗೆ ಎದುರಾಳಿ ಆಗಿರ್ಬೋದು ಅಂತೇಳಿ. ಯಾಕಂದರೆ ಬೆಳಗಾವಿ ಜಿಲ್ಲೆ ಈಗ ನೆಂದ್ರೆ ಹೇಳ್ತಾ ಇದ್ವಿ ಇಲ್ಲಿ ನಮ್ಮ ಜಾರಕಿಹೊಳಿ ಸಹೋದರರು ಗೆದ್ರಪ್ಪ ಅಂತಂದ್ರೆ ಅವ್ರು ಆಯ್ತು ಅಂದ್ರೆ ಸಹಜವಾಗಿ ರಾಜ್ಯ ಮಟ್ಟದಲ್ಲಿ ಇನ್ನೂ ಸ್ವಲ್ಪ ಅವರ ವ್ಯಕ್ತಿತ್ವ ದೊಡ್ಡದಾಗುವ ಸಾಧ್ಯತೆಗಳು. ಮತ್ತು DKಶಿಗೆ ನೇರವಾಗಿ ಈ ಕಾಂಪಿಟೇಷನ್ ಈ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಸಲುವಾಗಿ ಅದ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ಓಪನ್ ಸೀಕ್ರೆಟ್ ಇದು. ಹೀಗಾಗಿ ಇದನ್ನು ತಪ್ಪಿಸಬೇಕು ಅನ್ನೋದು ದೃಷ್ಟಿ ಇಟ್ಕೊಂಡು ಕಲ್ಯಾಣ ಮಠದಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಒಂದು ಲಿಂಗಾಯತರ ಲಾಬಿ ಜೊತೆಗೆ ಲಿಂಗಾಯತರು ಹೇಳ್ತಾ ಈ ಬ್ಯಾಂಕ್ಗಳು ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಆದಷ್ಟು ಜಾರಕಿಹೊಳಿ ಅವರ ಹಿಡಿತವನ್ನು ತಪ್ಪಿಸೋವಾಗಿ ಇವತ್ತು ಲಿಂಗಾಯತರು ಒಂದು ಆಗ್ತಾ ಇದ್ದಾರೆ ಅನ್ನೋಂಥ ಪಿಸು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಯಾರು ಓಪನ್ ಆಗಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲೇ ನಾವು ಒಂದಿಷ್ಟು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಲಿಂಗಾಯತ